ಅದ್ಭುತವಾದ ಹಲಸಿನ ಬೀಜದ ಹಲ್ವಾ ಈ ರೀತಿಯಲ್ಲಿ ಸೆಟ್ ಮಾಡ್ಕೊಂಡಿದ್ದಾಗಿದೆ. ಕಂಪ್ಲೀಟಾಗಿ ತಣ್ಣಗಾಗಲಿ. ಇದು 3 ರಿಂದ 4 ಅವರ್ ತಗೊಳ್ಳುತ್ತೆ. ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನೂ ಸುಸ್ಥಿತಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಇವತ್ತು ನಾವು ಹಲಸಿನ ಹಣ್ಣು ಬೀಜದಿಂದ ಒಂದು ಹಲ್ವಾ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ಸುಮಾರು ಜನಕ್ಕೆ ಏನಾದರೂ ರೆಸಿಪಿ ಮಾಡ್ಕೊಳ್ಳೋದು ಗೊತ್ತಾಗಲ್ಲ. ಹಲಸಿನ ಹಣ್ಣು ತಿಂದು ಬೀಜನ ಎಸ್ದು ಬಿಡ್ತಾರೆ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ತುಂಬ ವಿಧದ ಅಡುಗೆಯನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಬೋದು. ಹಲಸಿನ ಹಣ್ಣಿನ ಬೀಜದ್ದು ಎಲ್ಲನೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನಿಲ್ಲಿ 1 ಕಪ್ಪಷ್ಟು ಹಲಸಿನ ಬೀಜ ತೊಗೊಂಡಿದ್ದೀನಿ. ಇದನ್ನು ಕುಕ್ಕರಲ್ಲಿ ಚೆನ್ನಾಗಿ ಒಂದು 4 ವಿಷಲ್ ಬರೆಸ್ಕೊಳ್ಳೋಣ. ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಸಿಪ್ಪೆ ಎಲ್ಲ ತೆಗಿಯೋಕ್ಕೆ ಈಸಿ ಆಗುತ್ತೆ. ಮತ್ತು ಹಲ್ವಾ ಮಾಡ್ಕೊಳ್ಳೋಣ. ಕುಕ್ಕರಿಗೆ ಹಾಕ್ಕೊಂಡು 4 ವಿಷಲ್ ಮಾಡ್ಕೊಳ್ಳೋಣ. ಮುಳುಗುವಷ್ಟು ನೀರು ಹಾಕ್ಕೊಂಡು ವಿಷಲ್ ಮಾಡಿಕೊಂಡ್ರೆ ಆಯಿತು. ಕುಕ್ಕರ್ ಒಲೆ ಮೇಲೆ ಇಟ್ಟು 4 ವಿಷಲ್ ಮಾಡಿಕೊಂಡ್ರೆ ಆಯಿತು. ಯಾವ ಕಪ್ಪಲ್ಲಿ ಹಲಸಿನ ಬೀಜ ತೊಗೊಂಡಿದೆ ಅದೇ ಕಪ್ಪಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರನ್ನ ಹಾಕ್ಕೊಂಡು ಕರಗಿಸ್ಕೊಳ್ಳೋಣ. ಇದು ಬೆಲ್ಲ ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಹಲ್ವಕ್ಕೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಬೆಲ್ಲ ಪಾಕನ ಒಲೆ ಮೇಲೆ ಇಟ್ಟು ಕರಗಿಸ್ಕೊಂಡ್ರೆ ಆಯಿತು. ಹಲಸಿನ ಬೀಜ ಚೆನ್ನಾಗಿ ಬೆಂದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೀಟಾಗಿ ಈ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ರುಬ್ಕೊಳ್ಳುವಾಗ ನಾವೇನು ಬೆಲ್ಲದ ನೀರು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೇ ಸೇರಿಸಿ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಲಸಿನ ಬೀಜ ಹಾಕ್ಕೊಳ್ಳೋಣ. 4 ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ ಈ ಹಲ್ವಕ್ಕೆ. ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. 1-2 ಏಲಕ್ಕಿ ಕಾಯಿನ ಕೂಡ ರುಬ್ಕೊಳ್ಳುವಾಗನೇ ಹಾಕೊಳ್ಳೋಣ. ಈ ರೀತಿಯಲ್ಲಿ ನೈಸಾಗಿ ರುಬ್ಕೊಂಡಿರಬೇಕು. ಒಂದು ದಪ್ಪ ತಳದ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಫಸ್ಟಿಗೆ ಹಾಗೆ ಬೇಯಿಸ್ಕೊಳ್ಳೋಣ, ಆಮೇಲೆ ತುಪ್ಪ ಹಾಕಿ ಬೇಯಿಸ್ಕೊಳ್ಳುವಂಥದ್ದು. ಬಾಣಲಿ ಬಿಸಿಯಾಗಿದೆ. ಫಸ್ಟಿಗೆ ಗೋಡಂಬಿ ಹುರ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಂಡು ಹಲ್ವಾ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಇವಾಗ ಜಾಸ್ತಿ ತುಪ್ಪ ಬೇಡ, 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಗೋಡಂಬಿ ಫ್ರೈ ಮಾಡ್ಕೊಂಡು ಆದ ಮೇಲೆ ನಾವು ನಮ್ಮ ಹಲ್ವಾ ಹಿಟ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದೇ ತುಪ್ಪದಲ್ಲಿ. ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಫ್ರೈ ಆದರೆ ಸಾಕು. ತಗೊಳ್ಳೋಣ ಇದನ್ನು. ಇದೇ ತುಪ್ಪಕ್ಕೆ ನಮ್ಮ ಹಲಸಿನ ಬೀಜದ ಹಿಟ್ಟನ್ನು ಹಾಕೊಳ್ಳೋಣ. ನಿಧಾನ ಉರಿಯಲ್ಲಿ ಚಂದ ಫ್ರೈ ಮಾಡ್ಕೋಬೇಕು ಇದನ್ನು. ಸುಮಾರು ಹೊತ್ತು ತಗೊಳ್ಳುತ್ತೆ ಇದು, ಬೇಗ ಎಲ್ಲ ಆಗಲ್ಲ. ತಳ ಹಿಡಿಯೋದಾಗೆ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಮ್ಮೆಗೆ ತುಪ್ಪ ಹಾಕೊಳ್ಳೋದು ಬೇಡ. ಇವಾಗ ನಾವು ಗೋಡಂಬಿ ಹುರಿದ ತುಪ್ಪ ಅಷ್ಟೇ ಸಾಕಾಗುತ್ತೆ. ಆಮೇಲಿಂದ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಕೈ ಬಿಡದೆ ತಿರುಗಿಸ್ಕೊಳ್ಬೇಕು. ಉರಿ ಕಡಿಮೆ ಮಾಡ್ಕೊಳ್ಳೋಣ. ತುಂಬ ಜನರು ಹಲಸಿನ ಹಣ್ಣು ತಿಂದು ಬೀಜನ ಎಸ್ದು ಬಿಡ್ತಾರೆ. ಈ ಥರದ ರೆಸಿಪಿಯನ್ನು ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಒಂದು 15 ರಿಂದ 20 ನಿಮಿಷ ಈ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು ನಿಧಾನ ಉರಿಯಲ್ಲಿ. ಆಮೇಲಿಂದ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಬರಬೇಕು. ಒಂದು 15 ರಿಂದ 20 ನಿಮಿಷ ಈ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು ನಿಧಾನ ಉರಿಯಲ್ಲಿ. ಆಮೇಲಿಂದ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಬರಬೇಕು. ನಮ್ಮ ಹಿಟ್ಟು ಈ ಹದದಲ್ಲಿ ರೆಡಿ ಆಗುವಾಗ 1 ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ. 1 ಚಮಚ ತುಪ್ಪ ಈ ಹಿಟ್ಟಲ್ಲಿ ಅಬ್ಸರ್ವ್ ಆದ ಮೇಲೆ ಮತ್ತೊಮ್ಮೆ ಹಾಕೋಬೇಕು. ಹೀಗೇನೆ ಒಂದು 5 ಚಮಚದಷ್ಟು ತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಫೈನಲ್ ಆಗಿ 5 ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಂಬ ಹೊತ್ತು ಬೇಯುತ್ತೆ ಇದು. ಗೋಧಿ ಹಿಟ್ಟು ಮತ್ತು ಹಲಸಿನ ಬೀಜದ ಹಿಟ್ಟೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಸ್ವಲ್ಪ ನಿಧಾನ ಉರಿಯಲ್ಲಿ ಟೈಮ್ ತಗೊಳ್ಳುತ್ತೆ. ಇದು ಬೇಗನೆ ಆಗಲ್ಲ.
ಎಲ್ಲಿವರೆಗೆ ಫ್ರೈ ಮಾಡಬೇಕು ಅಂದರೆ ನಾವು ತುಪ್ಪ ಹಾಕಿದ್ದೀವಲ್ಲ ಅದು ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು, ಅಲ್ಲಿವರೆಗೂ ನಮ್ಮ ಹಲ್ವಾ ಬೇಯಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಈ ಅಡುಗೆ ಅಂತ ಕಮೆಂಟಲ್ಲಿ ಬರ್ತಿಳಿಸಿ ನನಗೆ. ಹಲಸಿನ ಬೀಜ ಹಲ್ವನ ತುಂಬ ರುಚಿಯಾಗಿ ಮಾಡ್ಕೋಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಸಾಕಾಗುತ್ತೆ. ಈ ಹದದಲ್ಲಿ ಹಲ್ವಾ ಬೇಯ್ತಾ ಇರುವಾಗ ಹುರಿದಿಟ್ಟಿದ್ದ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ನೀವು ಯೂಸ್ ಮಾಡಿ. ಅದಿಲ್ಲ ಅಂತ ಹೇಳಿದರೆ ತೆಂಗಿನಕಾಯಿ ಕೂಡ ಕಟ್ ಮಾಡಿ ಹಾಕೋಬೋದು, ಇಲ್ಲ ಬಿಳಿ ಎಳ್ಳು ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ನೀವು ಈ ಹಲ್ವನ ಟೇಸ್ಟ್ ಮಾಡಿದರೆ ಅನ್ಕೊತೀರಾ ಇದು ಹಲಸಿನ ಬೀಜದಿಂದ ಮಾಡಿರೋದಾ ಅಂತ, ಅಷ್ಟು ರುಚಿಯಾಗಿರುತ್ತೆ. ಈ ರೀತಿಯ ರುಚಿಯಾದ ಹಲ್ವನ ಒಮ್ಮೆ ಟ್ರೈ ಮಾಡಿ ನೀವು. ನಮ್ಮ ಹಲ್ವದಿಂದ ನೋಡಿ ತುಪ್ಪ ಎಲ್ಲ ರಿಲೀಸ್ ಆಗ್ತಾ ಇದೆ. ನಾನು ಈಗಾಗಲೇ ವಿಭಿನ್ನವಾದ ತುಂಬ ಅದ್ಭುತವಾದ ಸ್ವೀಟ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದ್ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಅದನ್ನು ಚೆಕ್ ಮಾಡಿ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡ್ಬೋದು. ತುಪ್ಪ ರಿಲೀಸ್ ಆಗ್ತಾ ಇದೆ. ಈ ಥರ ತುಪ್ಪ ರಿಲೀಸ್ ಆಗಿ ಕೂಡ ಇನ್ನೊಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕು. ಹಲಸಿನ ಬೀಜದ ಹಲ್ವಾ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಪ್ಪ ಸವರದ ಪಾತ್ರೆಗೆ ಹಾಕೊಳ್ಳೋಣ. ತಣ್ಣಗಾದ ಮೇಲೇ ಕಟ್ ಮಾಡ್ಕೋಬೇಕು. ಇದನ್ನು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ತುಪ್ಪ ಸಮೇತ ಹಾಕೊಳ್ಳೋಣ, ಚೆನ್ನಾಗಾಗುತ್ತೆ. ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ. ಈಗ ಈ ಥರ ಒಂದು ಸ್ಪೂನ್ ತೊಗೊಂಡ್ರೆ ನೀಟಾಗಿ ಸೆಟ್ ಮಾಡ್ಕೋಬೋದು. ಅದ್ಭುತವಾದ ಹಲಸಿನ ಬೀಜದ ಹಲ್ವಾ ಈ ರೀತಿಯಲ್ಲಿ ಸೆಟ್ ಮಾಡ್ಕೊಂಡಿದ್ದಾಗಿದೆ. ಕಂಪ್ಲೀಟಾಗಿ ತಣ್ಣಗಾಗಲೇ ಇದು 3ರಿಂದ 4 ಅವರ್ ತಗೊಳ್ಳುತ್ತೆ. ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಇದು ನೀವು ಗೋಧಿ ಹಿಟ್ಟು ಬದಲಿಗೆ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಹುರಿದು ಹಾಕೋಬೇಕು, ಅಕ್ಕಿ ಹಿಟ್ಟನ್ನು, ಅದು ಕೂಡ ಚೆನ್ನಾಗಾಗುತ್ತೆ. ನಮ್ಮ ಹಲಸಿನ ಬೀಜದ ಹಲ್ವಾ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಕಟ್ ಮಾಡ್ಕೊಳ್ಳೋಣ. ಈಗ ಹಲಸಿನ ಬೀಜದ ಹಲ್ವಾ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಂಬ ಅದ್ಭುತವಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಮನೆಯಲ್ಲಿ. ಹಲಸಿನ ಬೀಜ ಇದ್ದರೆ ಎಸೆಯಕ್ಕೆ ಹೋಗಬೇಡಿ. ಈ ಥರದ ಅಡುಗೆಗಳನ್ನು ಮಾಡಿದರೆ ತುಂಬ ಅದ್ಭುತ ರುಚಿ ಕೊಡುತ್ತೆ. ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.